ಸುದೀಪ್ ಅವರೇ ಇರಬೇಕು. ಅಂದ್ರೆ ಅವರೇ ಎಲ್ಲ ಚೆನ್ನಾಗಿ ಮಾಡೋದಲ್ವಾ. ನಮ್ಗೆ ಅವ್ರ ಕಂಡ್ರೆ ಇಷ್ಟ. ಅಂದ್ರೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಎಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಮತ್ತೆ ಅಲ್ಲಿ ನಡೀತಿರೋ ವಿಷಯಗಳನ್ನ ಈಸಿಯಾಗಿ ಕನ್ವೆ ಮಾಡ್ತಾರೆ ಎಲ್ರಿಗೂ. ಬೇರೆಯವ್ರು ಬಂದ್ರೆ ಅಷ್ಟು ಚೆನ್ನಾಗಿ ಓಡಲ್ಲ ಬಿಗ್ ಬಾಸ್. TRP ಕಮ್ಮಿ. ಇವಾಗ 11 ಸೀಸನ್ ಅಷ್ಟೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಅವರೇ ಮಾಡ್ಬೇಕು. ಸುದೀಪ್ ಸರ್ ಅವರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದ್ರಿಂದ ಇವಾಗ ಕ್ರೇಜ್ ಇರೋದು ನಮ್ಮ ಡಿ ಬಾಸ್ ಅವರು. ನಮ್ಮ ಡಿ ಬಾಸ್ ಅವರು ಬಂದ್ರೆ ಇನ್ನೂ ಫ್ಯಾನ್ ಫಾಲೋವರ್ಸ್ ಕ್ರೇಜ್ ಚೆನ್ನಾಗುತ್ತೆ. TRP ಕಮ್ಮಿ ಆಗುತ್ತೆ. ಮತ್ತೆ ಬಿಗ್ ಬಾಸ್ ಕೆಲವ್ರು ನೋಡಲ್ಲ, ಅವ್ರ ಫ್ಯಾನ್ಸ್ ಗಳು ಜಾಸ್ತಿ ಇದಾರೆ, ಅವ್ರು ನೋಡ್ತಾರೆ, ನಾನಂತೂ ನೋಡಲ್ಲ. ಸುದೀಪ್ ಸರೇ ಇರ್ಬೇಕು, ಯಾಕಂದ್ರೆ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಇಲ್ಲ ಯಾರಾದ್ರೂ ಬೇರೆಯವ್ರು ಬಂದ್ರೆ ಈಗ ನೋಡ್ತಾ ಇರೋಷ್ಟು ಜನ ಬಿಗ್ ಬಾಸ್ ನೋಡಲ್ಲ. ಮ್ಯಾಮ್, ಈಗ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ? ಇಲ್ಲ, ಸುದೀಪ್ ಸರೇ ಇರ್ಬೇಕು, ಯಾಕಂದ್ರೆ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಇಲ್ಲ ಯಾರಾದ್ರೂ ಬೇರೆಯವ್ರು ಬಂದ್ರೆ ಈಗ ನೋಡ್ತಾ ಇರೋಷ್ಟು ಜನ ಬಿಗ್ ಬಾಸ್ ನೋಡಲ್ಲ. ಬೇರೆಯವ್ರು ಬಂದ್ರೆ ಅಷ್ಟು ಕ್ಯೂರಿಯಾಸಿಟಿ ಇರಲ್ಲ ಬಿಗ್ ಬಾಸ್ ನೋಡೋದಕ್ಕೆ ಅಂತ. ಅಷ್ಟು 11 ಸೀಸನ್ ಇಂದ ನಡ್ಸ್ಕೊಂಡ್ ಬಂದವರಲ್ಲ, ಈಗ ಚೇಂಜ್ ಆಗ್ಬಿಟ್ರೆ ಅಷ್ಟೊಂದು ಜನ ಜಾಸ್ತಿ ನೋಡಲ್ಲ ಬಿಗ್ ಬಾಸ್. ನೀವು ನೋಡ್ತೀರಾ ಅಕಸ್ಮಾತ್ ಏನಾದ್ರು ಸುದೀಪ್ ಸರ್? ಇಲ್ಲ, ನೋಡಲ್ಲ. ಅಷ್ಟೊಂದೇನು ನೋಡ್ಬೇಕಂತ ಕುತೂಹಲ ಇರಲ್ಲ, ಯಾಕಂದ್ರೆ ಫಸ್ಟ್ ಸುದೀಪ್ ಸರ್ ಬರ್ತಾರೆ ಅಂತ ವೀಕೆಂಡ್ ಅಲ್ಲಿ ಬಂದಾಗ್ಲೇನೆ ಶನಿವಾರ ಭಾನುವಾರ ಫಸ್ಟ್ ಆಗ್ತಿದ್ದೆ ಬಿಗ್ ಬಾಸ್. ಈಗ ಬೇರೆಯವ್ರು ಬಂದ್ರೆ ಅಷ್ಟೊಂದು ಚೆನ್ನಾಗಿ ನಡ್ಸ್ಕೊಡೋದಿಲ್ಲ, ಅವರು ತಪ್ಪು ಸರಿ ಎಲ್ಲ ಹೇಳ್ತಾ ಇದ್ರಲ್ಲ ಅಂತ ಬಿಗ್ ಬಾಸ್ ನೋಡಲ್ಲ ಯಾರು. ಸುದೀಪ್ ಸರ್ ಹೋದ್ರೆ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ತಗೋಬೇಕಂದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ಯಾರನ್ನಿಲ್ಲ. ಸುದೀಪ್ ಸರ್ ಅಷ್ಟು 11 ಸೀಸನ್ ಇಂದ ಎಕ್ಸ್ಪೀರಿಯನ್ಸ್ ಐತೆ ಅವ್ರಿಗೆ. ಬೇರೆಯವ್ರು ಬಂದ್ರೆ ಅಷ್ಟು ಚೆನ್ನಾಗಿ ಓಡಲ್ಲ ಬಿಗ್ ಬಾಸ್. TRP ಕಮ್ಮಿ ಇರ್ತದೆ. ಓಕೆ, ಈ ಸಲ ಕಂಟೆಸ್ಟೆಂಟ್ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನುವಂಥದ್ದು? ಅಂದ್ರೆ ಈಗ ಧಾರಾವಾಹಿ ತೆಗಿತಾ ಇರ್ತಾರೆ, ಅದ್ರೊಳಗೂ ಸ್ವಲ್ಪ ಬಡವ್ರು ಇರ್ತಾರೆ. ಅವ್ರ ಬಡವ್ರುಗಳು ಬಂದು ಮುಂದೆ ನಿಂತು ಏನೋ ಒಂದು ಕಷ್ಟ ದುಡಿಬೇಕಂತ ದುಡಿತಾ ಇರ್ತಾರೆ, ಅಂಥವ್ರನ್ನ ಸೆಲೆಕ್ಟ್ ಮಾಡಬೇಕು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋರು ಅವರು ಇವರು ಅಂತ ಇರ್ತಾರೆ, ಅವ್ರನ್ನೇ ಕರ್ಸ್ಕೊಂತಾರೆ. ಅವ್ರನ್ನೆಲ್ಲ ಬೇಡ. ಸ್ಪೋರ್ಟ್ಸ್ ಆಡೋರು ಇನ್ನೂ ಎಷ್ಟೊಂದು ಜನ ಇರ್ತಾರೆ, ಅಂಥವ್ರನ್ನ ಕರ್ಕೋಬೇಕು. ಸರ್, ಈಗ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ ಅಂತ? ಸುದೀಪ್ ಸರ್ ಅವರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದ್ರಿಂದ ಇವಾಗ ಕ್ರೇಜ್ ಇರೋದು ನಮ್ಮ ಡಿ ಬಾಸ್ ಅವರು. ನಮ್ಮ ಡಿ ಬಾಸ್ ಅವರು ಬಂದ್ರೆ ಇನ್ನೂ ಫ್ಯಾನ್ ಫಾಲೋವರ್ಸ್ ಕ್ರೇಜ್ ಚೆನ್ನಾಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆ ಡಿ ಬಾಸ್ ಬರ್ಬೇಕು ಅಂತ? ನಾವು ಡಿ ಬಾಸ್ ಫ್ಯಾನ್, ಅದಕ್ಕೆ. ಓಕೆ, ಈ ಸಲ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಿಗ್ ಬಾಸ್ಗೆ ನಮ್ಮ ಲೂಸ್ ಮಾದವ್ರನ್ನ ಕರೆಸಿದ್ರು ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಕಾಮಿಡಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ನೋಡೋದಕ್ಕೆ. ಅಂದ್ರೆ ಹಿಂದೆ ಕೂಡ ಆಕ್ಟರ್ಸ್ ನ, ಹೀರೋಯಿನ್ಸ್ ಗಳನ್ನ ಇಂಥವ್ರನ್ನೇ ಸೆಲೆಕ್ಟ್ ಮಾಡಿದ್ರು. ಈ ಸಲ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ? ಸ್ವಲ್ಪ ಸ್ಪೋರ್ಟ್ಸ್ ಮ್ಯಾನ್ಗಳನ್ನ ತಗೊಂಡ್ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೊಳ್ಳಿ. ಸ್ಪೋರ್ಟ್ಸ್ ರಿಲೇಟೆಡ್ ಮತ್ತೆ ಆ ಥರ ಯಾವುದು ರಿಲೇಟೆಡ್ ಸ್ಪೋರ್ಟ್ಸ್ ಮತ್ತೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸುದೀಪ್ ಅವರು ಏನಾದ್ರು ಇಲ್ಲ ಅಂದ್ರೆ ಆ ಜಾಗಕ್ಕೆ ಯಾರನ್ನ ಆಯ್ಕೆ ಮಾಡ್ತೀರಾ? ಡಿ ಬಾಸ್. ನಮೀಗ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ ಅನ್ನುವಂಥದ್ದು? ಸುದೀಪ್ ಸರೇ ಇರ್ಬೇಕು. ನಮ್ಗೆ ಅವ್ರ ಕಂಡ್ರೆ ಇಷ್ಟ. ಅಂದ್ರೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮತ್ತೆ ಎಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಮತ್ತೆ ಅಲ್ಲಿ ನಡೀತಿರೋ ವಿಷಯಗಳನ್ನ ಈಸಿಯಾಗಿ ಕನ್ವೆ ಮಾಡ್ತಾರೆ ಎಲ್ರಿಗೂ, ಅದಕ್ಕೆ ನಮ್ಗೆ ಇಷ್ಟ. ಈಗ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಇಲ್ಲ, ಬೇರೆ ಯಾರು ಅಲ್ಲಿ ಅಷ್ಟೊಂದು ಚೆನ್ನಾಗಿ ಮಾತಾಡಲ್ಲ ಅವ್ರ ತರ. ಇವಾಗ 11 ಸೀಸನ್ ಅಷ್ಟೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಅವರೇ ಮಾಡ್ಬೇಕು. ಅಕಸ್ಮಾತ್ ಅವ್ರು ಏನಾದ್ರು TRP ಕಮ್ಮಿ ಆಗುತ್ತೆ. ಮತ್ತೆ ಬಿಗ್ ಬಾಸ್ ಕೆಲವ್ರು ನೋಡಲ್ಲ, ಅವ್ರ ಫ್ಯಾನ್ಸ್ ಗಳು ಜಾಸ್ತಿ ಇದಾರೆ, ಅವ್ರು ನೋಡ್ತಾರೆ, ನಾನಂತೂ ನೋಡಲ್ಲ. ನನಗೆ ಇಷ್ಟ ಆಗಲ್ಲ. ಅಂದ್ರೆ ಅವ್ರು ಮಾತಾಡೋದು ಮತ್ತೆ ಅವರು ಏನೇ ಒಂದು ತಪ್ಪು ಮಾಡಿದ್ರು ಅದು ಈಸಿಯಾಗಿ ಹೇಳ್ತಾರೆ. ನೀವು ಇದೇ ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಳಲ್ಲ, ಅದನ್ನ ಕನ್ವೆ ಮಾಡ್ತಾರೆ, ಈಸಿಯಾಗಿ ಕನ್ವೆ ಮಾಡ್ತಾರೆ. ಹೋಸತಿನೂ ತುಂಬಾ ತಪ್ಪುಗಳು ಮಾಡಿ ಮೋಸ ಮಾಡಿ ಆಟ ಆಡಿದ್ರು ಇವರು ಭವ್ಯ ಗೌಡ ಅವರು. ಅವ್ರದ್ದು ಈಸಿಯಾಗಿ ಈ ಥರನೇ ಮಾಡ್ತಾ ಇದ್ದೀರಾ, ಬಟ್ ಇನ್ನೂ ನೀವು ಆಟ ಆಡೋದು ಚೆನ್ನಾಗಿ ಆಡಿ ಅಂತೆಲ್ಲ ಮಾತಾಡೋದು. ನಂಗೆ ಆ ಥರ ಮಾತಾಡೋರು ಇಷ್ಟ, ಆ್ಯಂಕರ್ ಇರಬೇಕು. ಈ ಸಲ ಕಂಟೆಸ್ಟೆಂಟ್ ಅಲ್ಲಿ ಯಾರು ಬಂದ್ರೆ ನಿಮ್ಗೆ ಚೆನ್ನಾಗಿರುತ್ತೆ? ಅಂದ್ರೆ ಇದು ಎಂಟರ್ಟೈನ್ಮೆಂಟ್ ಮಾಡೋರು, ಸಿಂಗರ್ಸು ಮತ್ತೆ ಸ್ಪೋರ್ಟ್ಸ್ ಕಡೆಯಿಂದ ಅವ್ರ ಕಡೆಯಿಂದ ಬರಬೇಕು. ಆಮೇಲೆ ಇದು ತುಂಬಾ ಈ ತರ ಪಬ್ಲಿಕ್ ಅಲ್ಲಿ ಯಾರೋ ಒಬ್ರು ಒಂದು ಟ್ಯಾಲೆಂಟ್ ಇರುತ್ತೆ, ಅವ್ರನ್ನ ಕರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರು ಯಾರನ್ನೋ ಕರ್ಕೊತಿದಾರೆ, ಅಂಥವ್ರಿಗಿಂತ ತುಂಬಾ ಕಷ್ಟಪಡ್ತಿರೋರು, ಏನೋ ಒಂದು ಟ್ಯಾಲೆಂಟ್ ಇಟ್ಕೊಂಡಿರ್ತಾರೆ, ನಾವು ಗುರ್ತಿಸ್ಕೋಬೇಕು ಅಂತ ಇದು ಮಾಡ್ತಿರ್ತಾರೆ, ಅಂಥವ್ರನ್ನ ಕರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬಿಗ್ ಬಾಸ್ ಮುಂದೆ ಹೋಗುತ್ತೆ ಅಂತ.
ಈಗ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ ಅನ್ನೋದು? ಸುದೀಪ್ ಅವರೇ ಇರಬೇಕು. ಯಾಕೆ? ಅಂದ್ರೆ ಅವರೇ ಎಲ್ಲ ಚೆನ್ನಾಗಿ ಮಾಡೋದಲ್ವಾ. ಬಿಗ್ ಬಾಸ್ ನಡೆಸೋದು ಅವರೇ ಚೆನ್ನಾಗಿ ನಡೆಸೋದು. ಸೊ ಅವರೇ ಇದ್ರೆ ಚೆನ್ನಾಗಿರುತ್ತೆ. ಈಗ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ತಾರಂದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ಯಾರು ಗೊತ್ತೇ ಇಲ್ಲ ನನಗೆ. ಯಾರು ಗೊತ್ತಿಲ್ಲ. ಸುದೀಪ್ ಅವ್ರು ಏನಾದ್ರು ಇಲ್ಲ ಅಂದ್ರೆ ಸೊ ಈ ಸೀಸನ್ ನ ಯಾರನ್ನ ಅಂದ್ರೆ ಯಾರು ನಡೆಸ್ಬೇಕು? ಯಶು, ರಾಕಿಂಗ್ ಸ್ಟಾರ್ ಯಶು. ಸೊ ನೀವು ನೋಡ್ತೀರಾ ಸೀಸನ್? ಹಾ ನೋಡ್ತೀವಿ, ಒಂದೊಂದ್ಸತಿ ನೋಡ್ತೀವಿ ಅಷ್ಟೇ. ಸೊ ಅಂದ್ರೆ ಈ ಸಲ ಯಾರು ಕಂಟೆಸ್ಟೆಂಟ್ ಅಲ್ಲಿ ಯಾರನ್ನ ಆಯ್ಕೆ ಮಾಡಿ? ನಾವು ಯಾರನ್ನೂ ಇಲ್ಲ, ಅಷ್ಟೊಂದು ಗೊತ್ತಿಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಆಕ್ಟರ್ಸ್ ಗಳು ಇಂಥವ್ರು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಈ ಸಲ ಯಾರನ್ನ ಅಂದ್ರೆ ಆ ಥರ ಇಲ್ಲ, ಬಡವ್ರನ್ನ ಸ್ವಲ್ಪ ಬಡವ್ರು ಇರೋರ್ ಥರ ಸೆಲೆಕ್ಟ್ ಮಾಡಬೇಕು. ಅವ್ರನ್ನ ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ಪೀಡ್ ಪ್ಲಸ್ ಕರ್ನಾಟಕ.